ಗಣೇಶ ಎಷ್ಟು ದೊಡ್ಡದು, ತುಂಬ ಚೆನ್ನಾಗಿದೆ. ನಾವೊಂದು ಕಡೆ ದುಡಿತಾ ಇದ್ರೆ ಅದೊಂದು ಕಡೆ ಹೋಗ್ತಾ ಇದೆ, ಬರೀ ಆಕ್ಸಿಡೆಂಟೇ ಆಯಿತು ಹೋಗುವಂತ. ಆದರೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ವಾವ್, ಶಿವಲಿಂಗ ಎಷ್ಟು ದೊಡ್ಡದಿದೆ, ಎಷ್ಟು ಚೆನ್ನಾಗಿದೆ. ವೀವ್ ಅಂತೂ ಸಖತ್ತಾಗಿದೆ, ಸುತ್ತು ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ನಮ್ಮ ಯೂಟ್ಯೂಬರ್ಸ್ಗೆಲ್ಲರೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಭಾನುವಾರ ಏಕಾದಶಿ ಬ್ಲಾಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ. ನಾವು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ. ಅಪ್ಪ ಅಮ್ಮ ಬಂದಿದ್ರಲ್ವ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು. ಲಾಸ್ಟ್ ಬ್ಲಾಗಲ್ಲಿ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿದ್ದೆ. ಬನ್ನಿ, ಇವತ್ತಿನ ಎಲ್ಲಿಗೆ ಹೊರಟಿದ್ದೀವಿ ಇವತ್ತು ಅಂದರೆ, ನಾವಿವತ್ತು ಹೊರಟಿರೋ ಜಾಗ ಬಂದುಬಿಟ್ಟು ಕೋಟಪ್ಪ ಕೊಂಡ ಅಂತ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಏಕಾದಶಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಕೊಂಡು ಹೊರಟ್ವಿ. ಆದರೆ ನಮಗೆ ಪ್ಲ್ಯಾನ್ ಮಾಡೋಕ್ಕೂ ಮುಂಚೆ ಗೊತ್ತಿರಲಿಲ್ಲ ಇವತ್ತು ಏಕಾದಶಿ ಅಂತ ಹೇಳಿ. ಅಂದರೆ ನಾವು ಭಾನುವಾರ ಎಲ್ಲಾದರೂ ಹೋಗ್ಬರೋಣ ಅಂದ್ಕೊಂಡಿದ್ವಿ. ಹಾಗಾಗಿ ಭಾನುವಾರ ಹೋಗ್ಬರೋಣ ಅಂತ ಹೇಳಿ ರೆಡಿ ಆಗಿದ್ದು. ಇನ್ನು ಹೊರಟುಬಿಟ್ವಿ. ಹೊರಟಾದ್ಮೇಲೆ ನಮಗೆ ರೆಡಿ ಆದಮೇಲೆ ಗೊತ್ತಾಯಿತು ಇವತ್ತು ಏಕಾದಶಿ ಭಾನುವಾರ ಅಂತ. ಇನ್ನೇನು ಮಾಡೋದು ಅಂತ ರೆಡಿ ಆಗಿದ್ವಲ್ಲ, ಹೊರಟುಬಿಟ್ವಿ. ಆದರೆ ಬಂದಮೇಲೆ ಗೊತ್ತಾಯಿತು, ಯಪ್ಪ ಇಷ್ಟು ರಶ್, ಇಷ್ಟು ಜನ ಬೇಡಪ್ಪ, ಇದ್ರ ಸವಾಸ ಅನ್ನಿಸ್ತು. ಇನ್ನು ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅಂತ ಒಂದು ಮೈಂಡ್ಸೆಟ್ಟು. ಇನ್ನು ಹಂಗಾಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಮಾಮೂಲಿ ನಾವು ಕಾರಲ್ಲೇ ಹೋಗಿದ್ವಿ. ಸುತ್ತು ತುಂಬಾ ಚೆನ್ನಾಗಿತ್ತು. ಹಂಗೆ ಜನ ಜಾಸ್ತಿ ಇದ್ದರು. ನೋಡಿ, ನಾವು ಆಲ್ಮೋಸ್ಟ್ ನಮ್ಮ ಮನೆ ಹತ್ರ 130 ಕಿಲೋಮೀಟ್ರ್ ಆಗುತ್ತೆ. 130ಇಂದ 135 ಕಿಲೋಮೀಟ್ರ್ ಆಗುತ್ತೆ. ಇನ್ನು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಬೆಳಗ್ಗೆ 8:15 ನಾವು ದೇವಸ್ಥಾನದ ಮುಂದೆಗಡೆ ಇದ್ವಿ. ಅಂದರೆ ದೇವಸ್ಥಾನ ಬಂದುಬಿಟ್ಟು ಇಲ್ಲಿ ಬೆಟ್ಟದ ಮೇಲೆ ಇದೆ. ಕೆಳಭಾಗದಲ್ಲಿ ನಾವು ಪಾರ್ಕಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯೂ ಫುಲ್ಲು ರಶ್ಶು. ಪೊಲೀಸವರು ಎಲ್ಲಿ ಹೋಗೋಕ್ಕೂ ಬಿಡ್ತಾ ಇಲ್ಲ. ಏನು ಮಾಡೋದು ಅಂತ ಹೇಳಿ ನಾವು ಕೆಳಗಡೆ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಅಂದರೆ ಪೊಲೀಸವ್ರ ಹತ್ರ ನಾವು ಮಾತಾಡಿದ್ವಿ. ನಮ್ಮ ಹಸ್ಬೆಂಡ್ ಹೋಗಿ ಮಾತಾಡಿದ್ರು, ನನ್ನ ತಂದೆನೂ ಮತ್ತು ನನ್ನ ಹಸ್ಬೆಂಡ್ ಸೋಮವರು ಹೋಗಿ ಮಾತಾಡಿದ್ರು. ಸ್ವಲ್ಪ ನಾವು ಮೇಲೆಗೆ ಕಾರ್ ತೊಗೊಂಡು ಹೋಗ್ತೀವಿ, ಏಕೆಂದರೆ ಹಿಂಸೆ ಆಗುತ್ತೆ, ಏಜ್ ಆಗಿರೋರು ಇದ್ದಾರೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಬಿಟ್ಟರು. ಅಲ್ಲಿ ತನಕ ಸ್ವಲ್ಪ ಕೆಳಗಡೆ ಹಾಗೆ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ವಿ. ಸಿಕ್ಕಾಪಟ್ಟೆನೇ ಜನ ಇದ್ದಾರೆ. ಇನ್ನು ನೋಡೋಣ ಅಂತ ಹೇಳಿ ನೋಡ್ತಾಯಿದ್ರೆ ಏನು ಸಂಭ್ರಮನೋ ಈ ಕಡೆ. ಏಕಾದಶಿ ಅಂತೂ ಕಲರ್ ಹಸುಗಳು, ಕಲರ್ ಎಮ್ಮೆಗಳು, ಮತ್ತು ಕಲರ್ ಹಾಕಿರುವಂಥ ಕುರಿಗಳೆಲ್ಲ ಬರ್ತಾಯಿತ್ತು. ನಾನು ಹೋಗೋ ಅಷ್ಟರಲ್ಲಿ ಎಮ್ಮೆ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಇನ್ನು ಮಾಮೂಲಿ ಟಗರುಸ್ ಬರ್ತಾಯಿತ್ತು. ಕುರಿಗಳಲ್ಲಿ ಟಗರು ಏನು ಸಖತ್ತಾಗಿತ್ತು ಅಂತೀರಾ. ಓಡ್ತಾಯಿದ್ರೆ ನೋಡೋಕ್ಕಂತೂ ಒಳ್ಳೆ ಎಷ್ಟು ಚೆನ್ನಾಗಿತ್ತು. ಹಂಗೆ ನೋಡ್ಕೊಂಡು ನಿಂತಿದ್ವಿ ಒಂದು 10-15 ನಿಮಿಷ. ನೋಡಿ ಏನು ಸಖತ್ತಾಗೆ ತುಂಬಾ ಚೆನ್ನಾಗಿ ಓಡ್ತಾ ಇದ್ವು ಹಂಗೆ ಅವು. ಇನ್ನು ನಾನು ಸ್ವಲ್ಪ ಅದನ್ನು ಹಂಗೆ ಶೂಟ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ನೋಡಿದ್ವಿ. ಇನ್ನು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಒಳ್ಳೆ ತಿರುಪತಿಯಲ್ಲಿ ತುಂಬ್ಕೊಂಡು ಹೋಗ್ತಾಯಿದ್ರು ಜನ. ಹಾಗಾಗಿ ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿದ ನಂತರ ಸರಿ ಆಯಿತು ಹೋಗಿ ಅಂತ ಪೊಲೀಸವ್ರು ಬಿಟ್ಟರು. ಇನ್ನು ಪೊಲೀಸವರು ನಮ್ಮನ್ನು ಬಿಡೋಷ್ಟೊತ್ತಿಗೆ 10:30 ಆಗೋಗಿತ್ತು. 10:30 ಆಯಿತು ಅಲ್ವಾ, ಇನ್ನೇನು ಮಾಡೋದು, ಹಂಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು. ನಿಮಗೂ ತೋರಿಸ್ತೀನಿ ಬನ್ನಿ. ರೋಡಲ್ಲಿ ನಾವು ಮಾಮೂಲಿ ತಿರುಪತಿ ಧರ್ಮಸ್ಥಳ ಹೋದಾಗೆಲ್ಲ ರೋಡಲ್ಲಿ ಹೆಂಗಿರುತ್ತೆ ಅದೇ ಥರ ಬೆಟ್ಟ ಹತ್ತುವಾಗ ಘಾಟ್ ಸೆಕ್ಷನ್ ಎಲ್ಲ. ಆದರೆ ಪಕ್ಕದಲ್ಲೆಲ್ಲ ಒಳ್ಳೆ ತುಂಬ ಚೆನ್ನಾಗಿರುವಂಥ ವಿಗ್ರಹಗಳು. ನೋಡಿ, ನೀವು ನೋಡ್ತಾ ಇರ್ಬೋದು. ನಾನು ವಿಡಿಯೋ ಸ್ವಲ್ಪ ಪಾಸ್ ಮಾಡಿಬಿಟ್ಟಿದ್ದೀನಿ. ಒಳ್ಳೆ ವಿಗ್ರಹಗಳೆಲ್ಲ ಕಟ್ಟಿದ್ರು ಅಲ್ಲಲ್ಲಿ. ತುಂಬಾ ಚೆನ್ನಾಗಿತ್ತು. ಅದನ್ನ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಇನ್ನು ನಮ್ಮ ಗಾಡಿ ಕೂಡ ಸ್ವಲ್ಪ ಫಾಸ್ಟ್ ಇತ್ತು, ಏಕೆಂದರೆ ವೆಹಿಕಲ್ಸ್ ಜಾಸ್ತಿ ಇತ್ತು. ಸ್ವಲ್ಪ ಶೂಟ್ ಮಾಡಿಕೊಂಡು ಇನ್ನು ಮೇಲೆಗೆ ಬಂದೇ ಬಿಟ್ವಿ. ಬೆಟ್ಟದ ಮೇಲೆಗೆ ತುದಿಗೆ ಬಂದಾದ ನಂತರ ನಾನು ಕೆಳಗಡೆಯಿಂದ ಯಾವುದದು ಗಣೇಶ ವಿಗ್ರಹನ ಅಷ್ಟು ಚೆನ್ನಾಗಿದೆ, ಅಷ್ಟು ದೊಡ್ಡದಿದೆ ಅಲ್ಲ ಅಂತ ನೋಡ್ತಾನೇ ಇದ್ವಿ. ಇನ್ನು ನೋಡಿದ ತಕ್ಷಣ ಬಸ್ ಸ್ಟ್ಯಾಂಡಲ್ಲೇ ಇತ್ತು ಗಣೇಶ ವಿಗ್ರಹ. ಅದನ್ನ ಸ್ವಲ್ಪ ಶೂಟ್ ಮಾಡಿಕೊಂಡು ಹಾಗೆ ಇನ್ನು ನಾವೆಲ್ಲ ದರ್ಶನಕ್ಕೆ ಕೊಡೋಣ. ಆಲ್ರೆಡಿ 10:45-11 ಗಂಟೆ ಆಗೋಯಿತು. ಇನ್ನು ಅಪ್ಪ ಕೂಡ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಗಂಜಿ ಕುಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ರು. ಇನ್ನು ಬೇಗ ದರ್ಶನ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ರೆ, ಇನ್ನು ಚಿಂಟು ಬಂಟು ಇಬ್ಬರು ಬೊಟ್ಟಿಕ್ಸ್ಕೊತೀವಿ ಅಂತ ಹೇಳಿ ಬೊಟ್ಟಿಕ್ಸ್ಕೊಂಡ್ರು. ಇನ್ನು ಅಲ್ಲೇ ಹಂಗೆ ಸ್ವಲ್ಪ ಲೆಫ್ಟ್ ಸೈಡ್ ನೋಡಿದ್ರೆ ತುಂಬಾ ಚೆನ್ನಾಗಿರುವಂಥ ಇನ್ನೂ ಒಂದು ವಿಗ್ರಹ ಇತ್ತು. ನಿಜಕ್ಕೂ ನನಗೆ ಗೊತ್ತಿಲ್ಲ ಈ ವಿಗ್ರಹ ಯಾವುದು ಅಂತ. ನಿಮಗೆ ಗೊತ್ತಿದ್ರೆ ನೀವು ಕಾಮೆಂಟಲ್ಲಿ ತಿಳಿಸಿ. ಇನ್ನಂಗೆ ನಾವು ಹೂವು ಹಣ್ಣು ಕೈ ತಗೊಂಡು ದರ್ಶನದ ಕ್ಯೂಗೆ ಹೋಗ್ಬಿಟ್ವಿ.
ನಾವೆಲ್ಲರೂ ಲಿಫ್ಟಲ್ಲಿ ಹೋಗ್ತಾಯಿದ್ರು, ಆದರೆ ನಾವು ಸ್ವಲ್ಪ ಹತ್ತೆ ಹೋಗೋಣ, ಯಾಕೆಂದರೆ ಲಿಫ್ಟ್ ತುಂಬ ರಶ್ ಇತ್ತು. ಅಪ್ಪ ಅಮ್ಮನೂ ಹತ್ಕೊಂಡೇ ಬರ್ತೀವಿ ಅಂತ ಹೇಳಿ ಹತ್ತಿ ಬಂದರು. ನಾವು 3 ಫ್ಲೋರ್ ಹತ್ತಿ ಮೆಟ್ಲಲ್ಲಿ ಹತ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಹತ್ತು ಹೋಗ್ತಾಯಿದ್ರೆ ಅಂತೂ ನೀವು ಒಂದು ವೇಳೆ ಏನಾದರೂ ಬರಬೇಕು ಅಂದ್ಕೊಂಡ್ರೆ ಈ ಥರ ಮೆಟ್ಲಲ್ಲೇ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸಿಕ್ಕಾಪಟ್ಟೆ ಜನ ರಶ್ ಜಾಸ್ತಿ ಇತ್ತು. ಸ್ವಲ್ಪ ಚೆನ್ನಾಗೇ ಆಯಿತು ದರ್ಶನ. ಇನ್ನು ಹಿಂಗೆ ನಾನು ಮೇಲೆಗಡೆ ಎಲ್ಲ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಕೆ ಬಿಡ್ತಾಯಿದ್ರು. ಇಲ್ಲೇನು ಪ್ರಾಬ್ಲಮ್ ಇರಲಿಲ್ಲ, ಶೂಟ್ ಮಾಡ್ಕೋಬೋದಾಗಿತ್ತು. ಆದರೆ ನನಗೆ ಯಾಕೋ ಬೇಡ ಅನ್ನಿಸ್ತು. ಯಾಕೆ ಮತ್ತೇನಾದರೂ ಬೈದರೆ ಯಾರಾದರೂ ಯಾಕೆ ಅಂತ ಹೇಳಿ ಸುಮ್ಮನೆ ಆಚೆಗಡೆನೇ ಶೂಟ್ ಮಾಡಿಕೊಂಡೆ. ಇನ್ನು ಸೂಪರಾಗಿತ್ತು ಅಂತ ಹೇಳ್ಬೋದು. 11 ಕಾಲು ಆಗ್ತಾಯಿತ್ತು. ಏನಕ್ಕೋ ಸದ್ಯಕ್ಕೆ ನಮ್ಮ ಪುಣ್ಯ ಅಂತ ಹೇಳ್ಬೋದು, ಬಿಸಿಲೇನೂ ಇರಲಿಲ್ಲ. ಇನ್ನು ಹಂಗೆ ಕಿವಲ್ಲಿ ಹೋಗ್ತಾಯಿದ್ರೆ ವ್ಯೂ ಅಂತೂ ಸಖತ್ತಾಗಿತ್ತು ನೋಡಿ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದು ಸಖತ್ತಾಗಿದೆ, ಗ್ರೀನಾಗಿ ತಣ್ಣ ಗಾಳಿ, ತುಂಬಾ ಚೆನ್ನಾಗಿತ್ತು. ಇನ್ನೇನು ನಾವು ಸ್ವಲ್ಪ ದೂರದಲ್ಲಿದ್ವಿ, ಅಂದರೆ ದರ್ಶನಕ್ಕೆ ಸ್ವಲ್ಪ ದೂರದಲ್ಲಿದ್ವಿ. ಇನ್ನು ಗೋಪುರ ತೋರಿಸ್ತಾ ಇದ್ದೆ, ಅಲ್ಲಿ ಅದೇ ಮೈನ್ ಗೋಪುರ, ಅದರ ಒಳಗಡೆ ಇನ್ನು ಶಿವಲಿಂಗ ಇರೋದು. ಹೋಗಿ ದರ್ಶನ ಮಾಡಿಕೊಂಡು ಇನ್ನು ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಚೆಗಡೆ ಬಂದು ಪೂಜೆ ಮಾಡಿಸ್ಕೊಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಂಗೆ ಕೂತ್ಕೊಂಡು ಇನ್ನು ಸ್ವಲ್ಪ ಅಮ್ಮ ತೆಂಗಿನಕಾಯಿ ಎಲ್ಲ ಹೊಡ್ಕೊಟ್ರು, ಎಲ್ಲ ತಿನ್ಕೊಂಡು. ಇನ್ನು ದೇವಸ್ಥಾನ ನೋಡೋಷ್ಟು ಇದೆ, ತುಂಬ ದೊಡ್ಡ ದೇವಸ್ಥಾನ. ಎಷ್ಟು ನೋಡಿದ್ರೂ ಸಾಕಾಗ್ತಾಯಿಲ್ಲ, ಅಷ್ಟು ಜಾಸ್ತಿ ಇದೆ. ನಮಗೂ ಇನ್ನೂ ಟೈಮ್ ಆಗೋಗ್ತಾಯಿತ್ತು, ಏಕೆಂದರೆ ಅಪ್ಪ ಏನೂ ತಿಂದಿರಲಿಲ್ವಲ್ಲ ಅನ್ನೋದೊಂದು ಟೆನ್ಷನ್ ಇತ್ತು. ಇನ್ನು ಮೇಲೆಗಡೆಗಂತೂ ಇನ್ನೂ ಒಂದು ದೇವಸ್ಥಾನ ಇದೆ, ಅಲ್ಲೇ ಮೈನು, ಅಂದರೆ ಅಲ್ಲಿ ಬಂದು ಸ್ಟಾಪ್ ಆಗಿರೋದಂತೆ ಶಿವ. ಇನ್ನು ಕೆಳಭಾಗದಲ್ಲಿ ಪೂಜೆ ಮಾಡ್ತಾರೆ, ಇದು ಮೇಲೆ ಭಾಗ. ಅಲ್ಲಿಗಂತೂ ಇನ್ನೊಂದು ಕಡೆ ಇದೆ, ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇನ್ನು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಗೋಪುರಗಳೆಲ್ಲ ನೋಡ್ತಾ ಇರ್ಬೋದು. ಇನ್ನು ನನಗೆ ಇದು ಶಿವಲಿಂಗ ಅಂತೂ ಕಣ್ಣಿಗೆ ಬಿದ್ದುಬಿಡ್ತು. ವಿಡಿಯೋ ಮಾಡ್ತಾ ಇದ್ನಲ್ಲ, ಯಾವುದಿದು ಶಿವಲಿಂಗ, ನಾನು ನೋಡಲೇ ಇಲ್ವಲ್ಲ ಅಂತ ಹೇಳಿ ಅಲ್ಲಿಗೆ ಓಡೋದೇ ಇನ್ನು ನಮ್ಮ ಕೆಲಸ ಅಲ್ವಾ. ಇನ್ನು ಹೋಗೋಣ ಅಂತ ಹೋದರೆ ಅಲ್ಲಿಂದ ಅಂತೂ ಈ ಶಿವ ಸಖತ್ತಾಗಿ ಕಾಣಿಸ್ತಾ ಇದ್ದ ಅಂತ ಹೇಳ್ಬೋದು. ಇನ್ನು ಶಿವಲಿಂಗನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಳ್ಳೋಣ ಅಂತ ಹೇಳಿ ಸ್ವಪ್ನ ಅಮ್ಮ ಎಲ್ಲ ಹೇಳ್ತಾಯಿದ್ರು. ನಾವು ಸರಿ ಹೋಗೋಣ ಅಂದ್ಕೊಳ್ಳೋಷ್ಟರಲ್ಲೇ ಅಪ್ಪನೂ ಮತ್ತು ಸೋಮು ಅವರಿಬ್ಬರು ಆಲ್ರೆಡಿ ಅಲ್ಲಿ ಇದ್ದಾರೆ, ಪ್ರೆಸೆಂಟ್ ಆಗಿಬಿಟ್ಟಿದ್ದಾರೆ. ಸರಿ ಆಯಿತು ಅವರು ಹೋಗಲಿ ಅಂತ ಹೇಳಿ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಅಲ್ಲಿದ್ದರು. ನಾವು ಕೂಡ ಹೋಗ್ತಾ ಇದ್ವಿ. ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಆ ಕಡೆಯಿಂದ ನಾವು ಮೆಟ್ಲಲ್ಲಿ ಹತ್ಕೊಂಡು ಬರ್ಬೋದಾಗಿತ್ತು. ಅಂದರೆ ನಾವು ತಿರುಪತಿಯಲ್ಲಿ ಮೆಟ್ಲಲ್ಲಿ ಯಾವ ಥರ ಹತ್ಕೊಂಡು ಹೋಗ್ತೇವೋ ಅದೇ ಥರ ಇಲ್ಲೂ ಕೂಡ ತಿರುಪತಿ ಥರನೇ ಹತ್ಕೊಂಡು ಹೋಗ್ಬೋದು. ಆ ಥರ ಹತ್ಕೊಂಡ್ಬಂದರೆ ಶಿವಲಿಂಗ ಎಂಟ್ರೆನ್ಸಲ್ಲಿರುತ್ತೆ. ಬಟ್ ನಾವು ಮೇಲೆಗಡೆಯಿಂದ ಬಂದುಬಿಟ್ವಲ್ಲ, ಹಾಗಾಗಿ ನಾನು ಈ ಕಡೆಯಿಂದ ತೋರಿಸ್ತೀನಿ. ಈ ಮೆಟ್ಲಿಂದ ನಡ್ಕೊಂಡು ಬರೋರೆಲ್ಲ ಈ ಕಡೆಯಿಂದ ಹೋಗ್ತಾರೆ. ಇದೇ ಮೈನ್ ಗೋಪುರ ನೋಡಿ, ಮೈನ್ ರೋಡು ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿದೆಯೋ. ಸಿಕ್ಕಾಪಟ್ಟೆ ಮೆಟ್ಲಿದ್ದಾವೆ, ಇಲ್ಲೂ ಕೂಡ ಒಂದು 50 ಮೆಟ್ಲು ತನಕ ಇದ್ದಾವೆ. ಹತ್ತೋರಿಗೆ ಆಗಲ್ಲ, ಅಪ್ಪ ಅಮ್ಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇದನ್ನೆಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಒಳಗಡೆಗೆ ಹೋದೆ ನಾನು. ಅಂದರೆ ಶಿವಲಿಂಗ ನೋಡೋಣ ಅಂತ ಹೇಳಿ ದರ್ಶನ ಮಾಡ್ಕೊಂಬಂದಿದ್ದರೆ ಸ್ವಲ್ಪ ಒಳಗಡೆ ಹೋಗಿ ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಶಿವಲಿಂಗ ಹತ್ರ ಎಲ್ಲ ಹೋಗಿ ಶೂಟ್ ಮಾಡ್ಕೊಂಡೆ. ಶಿವಲಿಂಗ ಅಂತೂ ಸಖತ್ತಾಗಿತ್ತು, ತುಂಬಾ ದೊಡ್ಡದು. ಇನ್ನು ಶಿವಲಿಂಗ ನೋಡಿ ಶೂಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಅಂತೂ ವ್ಯೂ ಏನು ಸಖತ್ತಾಗಿದೆ ಅಂತ ಹೇಳ್ತೀರಾ. ನೋಡೋಕ್ಕೆ ಎಷ್ಟು ನೋಡಿದ್ರೂ ಸಾಕಾಗಲ್ಲ. ದೇವಸ್ಥಾನ ಅಂತೂ ಅಷ್ಟು ಚೆನ್ನಾಗಿದೆ. ಇದು ಕೋಟಪ್ಪ ಕೊಂಡ ದೇವಸ್ಥಾನ ಬಂದುಬಿಟ್ಟು ನರಸಾಪುರ ಅಂತ, ನರಸಾಪುರದಲ್ಲಿರೋದು. ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಹತ್ರದಿಂದ ಒಂದು 135 ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಮ್ಮಿ. ಇನ್ನು ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ತಣ್ಣ ಗಾಳಿ, ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು. ಸುತ್ತು ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ ಇದೆ ಬೆಟ್ಟದ ಮೇಲೆ ನೋಡಿ. ಇದು ಮೈನ್ ಗೋಪುರ. ನಾನು ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳಿದ್ನಲ್ಲ, ಮೈನ್ ಗೋಪುರ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ಆದರೆ ಕಾಣಿಸ್ಬೋದು, ಇಲ್ಲಾಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಾಣಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಝೂಮ್ ಮಾಡಿ ಶೂಟ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿ ಒಂದು ಸ್ಟಾಪ್ ಆಗಿರೋದು. ಈ ಬೆಟ್ಟದ ಮೇಲೆ ವಿಶೇಷ ಏನಂದರೆ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಹೋಗಿ ಶಿವ ಅಲ್ಲಿ ಸ್ಟಾಪ್ ಆಗಿರೋದು. ಅಂದರೆ ಇಲ್ಲಿ ಒಂದು ಭಕ್ತೆಗೋಸ್ಕರ ಶಿವ ಬಂದಿರೋದಂತೆ. ಒಂದು ಭಕ್ತೆ ನನಗೆ ದಿನ ಈ ಬೆಟ್ಟದ ಮೇಲೆ ಬಂದು ಊಟ ತಂದಿಡೋಕ್ಕಾಗಲ್ಲ ಶಿವ, ನೀನು ನಮ್ಮ ಮನೆಗೆ ಬಂದುಬಿಡು ಅಂತ ಕರೆದಿದ್ರೆ, ಸರಿ ಆಯಿತು, ನಾನೊಂದೊಂದು ಕಂಡೀಷನ್ ಹಾಕ್ತೀನಿ, ಹಿಂದಿಗೆ ತಿರುಗಿ ನೋಡಬಾರ್ದು ನೀನು ಅಂತ ಹೇಳಿದ್ರಂತೆ. ಸರಿ ಆಯಿತು ಅಂತ ಕಂಡೀಷನ್ಗೆ ಒಪ್ಕೊಂಡು ಹೋಗಿದ್ದಾಳೆ. ಬಟ್ ಏನು ಸೌಂಡ್ ಇಲ್ವಲ್ಲ ಅಂತ ಹೇಳಿ ಹಿಂದಿಗೆ ತಿರುಗಿ ನೋಡಿರುವಾಗ ಇಲ್ಲಿ ಸ್ಟಾಪ್ ಆಗಿಬಿಟ್ಟಿರೋದು ಶಿವಲಿಂಗ ನೋಡಿ. ಶಿವ ಇಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಮೈನ್ ಪೂಜೆ ಇಲ್ಲಾಗುತ್ತೆ. ಇನ್ನು ಇದನ್ನೆಲ್ಲ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಮತ್ತು ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ ಮೇಲೆ ಒಂದು ಕಾಗೆ ಕೂಡ ಬರೋದಿಲ್ವಂತೆ, ಒಂದೇ ಒಂದು ಕಾಗೆ ಕೂಡ ಬರೋದಿಲ್ಲ. ಇನ್ನು ಇದು ಕೂಡ ದೇವಸ್ಥಾನದ ಎಡಭಾಗದಲ್ಲಿ ಇದೆ ದೇವಸ್ಥಾನ. ಇದು ಕೂಡ ಇಲ್ಲಿ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ 12:30 1 ಗಂಟೆ ಆಗೋಗ್ತಾಯಿತ್ತು. ಇನ್ನೂ ಏನು ತಿಂದಿರಲಿಲ್ಲ, ಹಾಗಾಗಿ
ನಾವು ದರ್ಶನ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂತ ಹೇಳಿ ಬಂದುಬಿಟ್ವಿ. ಇನ್ನು ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಈ ಬಸವಣ್ಣ ಇದೆ, ನಂದಿ. ಇನ್ನು ಇದನ್ನು ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡು ಹಂಗೆ ಇನ್ನು ಕಾರ್ ಹತ್ರ ಬಂದುಬಿಟ್ವಿ. ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಕಾರ್ ಹತ್ರ ಬಂದು ಇದು ಸ್ವಲ್ಪ ಶೂಟ್ ಮಾಡ್ಕೊಂಡೆ, ಅಂದರೆ ಬೆಟ್ಟದ ಮೇಲೆಯಿಂದ ಕೆಳಗಡೆಗೆ. ಇದು ತುಂಬಾ ಚೆನ್ನಾಗಿತ್ತು. ಇದು ಸ್ವಲ್ಪ ಊರು, ಅಂದರೆ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ರಲ್ಲ ಅದು ಅಷ್ಟೇ, ಇದು ಇನ್ನೇನಿಲ್ಲ. ಇನ್ನು ಅಲ್ಲಿ ಸ್ವಲ್ಪ ಶೂಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಗಣೇಶದ ಕಡೆ ಹೋಗೋಣ ಅಂದ್ಕೊಂಡೆ. ಇನ್ನು ಗಣೇಶದ ಕಡೆ ತುಂಬ ಸುತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ನಾನು ಅಲ್ಲಿಂದನೇ ಸ್ವಲ್ಪ ಶೂಟ್ ಮಾಡಿಕೊಂಡೆ, ಜಾಸ್ತಿ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ದೊಡ್ಡ ಗಣೇಶ. ನಾವು ಗೌರಿ ಹಬ್ಬದಲ್ಲೆಲ್ಲ ನೋಡೇ ಇರ್ತೀವಿ ಗಣೇಶ, ಈ ಥರ ರಿಯಲ್ ಆಗಿರೋದು ತುಂಬಾ ಕಮ್ಮಿ ನೋಡೋದು. ಈ ದೇವಸ್ಥಾನದ ವಿಶೇಷ ಏನಂದರೆ ಅಲ್ಲಲ್ಲಿ ಎಲ್ಲ ಕಡೆಯೂ ವಿಗ್ರಹಗಳಿದ್ದಾವೆ. ಹಾಗೆ ಎಲ್ಲೂ ಬೆಟ್ಟದ ಮೇಲೆ ಒಂದು ಕಾಗೆ ಕೂಡ ಓಡಾಡೋದಿಲ್ಲ. ಅದೇ ಈ ದೇವಸ್ಥಾನದ ವಿಶೇಷ. ಮತ್ತು ಇನ್ನು ನಾವು ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡು, ಊಟ ಅಂದರೆ ಪ್ರಸಾದ ತಿನ್ಕೊಂಡಿದ್ವಲ್ಲ ಅಷ್ಟೇ, ಇನ್ನು ಮುಗಿಸ್ಕೊಂಡು ಸ್ವಲ್ಪ ಝೂ ಎಲ್ಲ ಇದೆ ಅಂತ ಹೇಳಿ ನೋಡೋಣ ಅಂತ ಹೋದ್ವಿ. ನೋಡಿ ಈ ಥರ ಟ್ರೈನಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು. ಒಳ್ಳೆ ಹಾಡೆಲ್ಲ ಹಾಕಿದ್ರು. ಇನ್ನು ಅದು ಕೂಡ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಈ ಥರ ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಹೋಯ್ತಾ ಸ್ವಪ್ನ ಮತ್ತು ನನ್ನ ಸೋಮು ಅವರು, ನನ್ನ ಹಸ್ಬೆಂಡು ಒಳ್ಳೆ ಪಂಚಗಳು ಹಾಕ್ಕೊತಾಯಿದ್ರು. ಅಂದರೆ ಮಂಕಿಗಳೆಲ್ಲ ಕಾಣಿಸ್ತಾ ಇತ್ತು, ಅದು ಸ್ವಪ್ನ, ಇದು ನೀನು ಅಂತ ಹೇಳಿ ಹಂಗೆ ಆಟ ಆಡಿಕೊಂಡು ಹೋದ್ವಿ. ಹೋಗಿದ ನಂತರ ಇನ್ನು ನರಿಗಳು ಕಾಣಿಸ್ತು, ಮತ್ತು ಹಂಗೆ ಜಿಂಕೆ ಎಲ್ಲ ಇತ್ತು, ಬಾತುಕೋಳಿ ಹಂಗೆ ಪಿಕಾಕು, ನವಿಲು, ಸುಮಾರು ಅಷ್ಟೊಂದು ನೋಡಿದ್ವಿ. ಚೆನ್ನಾಗಿತ್ತು. ನೋಡಿಕೊಂಡು ನಿಮಗೂ ಆದಷ್ಟು ಸ್ವಲ್ಪ ತೋರಿಸಿದ್ದೀನಿ. ಚೆನ್ನಾಗಿ ತೋರಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಪ್ರೋಸೆಸ್ ಹೇಳಿರ್ತೀನಿ. ಹಾಗೆ ನೀವು ಕೂಡ ನೋಡದೇ ಇದ್ರೂ ಕೂಡ ನಮ್ಮ ಚಾನಲಲ್ಲಿ ನೋಡಿದ್ರೆ ನಿಮಗೂ ಕೂಡ ನೋಡ್ದಂಗೆ ಆಗುತ್ತೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಇದು ಕೂಡ ಈ ಕೋಳಿ ಹೆಸರೇನೋ ಹೇಳ್ತಾ ಇದ್ದ ಚಿಂಟು, ನಂಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಾ ಇದ್ದರೆ ಹಾಗೆ ಜಿಂಕೆಗಳು ಕಾಣಿಸ್ತು. ಇನ್ನು ನಾವು ಚಿಕ್ಕವರಿರೋವಾಗ ಈ ಥರ ಕೊಂಬೆಗಳ ಹತ್ರ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ವಿ, ಮರಗಳಲ್ಲೆಲ್ಲ. ಅಂದರೆ ಇದೊಂದು ಸ್ವಲ್ಪ ಸಿಹಿ ನೆನಪು ಅನ್ನಿಸ್ತು ನನಗೆ, ನೆನಪಾಯಿತು ನನ್ನ ಬಾಲ್ಯ. ಇನ್ನು ಜಿಂಕೆಗಳು ನೋಡಿ, ಸುಮಾರು ಜಿಂಕೆಗಳಂತೂ ಜಾಸ್ತಿ ಇತ್ತು ಬಿಡಿ. ಒಳ್ಳೆ ಮೈಸೂರು ಝೂ ಅಲ್ಲಿ ಇದ್ದಂಗೆ ಸಿಕ್ಕಾಪಟ್ಟೆ ಜಿಂಕೆಗಳಿತ್ತು. ಅದನ್ನೆಲ್ಲ ಒಂದೇ ಕಡೆ ನಿಂತ್ಕೊಂಡಿತ್ತು, ಅಲ್ಲೊಂದು ನಿಂತಿತ್ತು. ಇನ್ನು ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡೆ, ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡು ಇನ್ನು ಹಂಗೆ ಮುಂದಕ್ಕೆ ಹೋಗ್ತಾಯಿತ್ತು ಗಾಡಿ. ಇನ್ನು ನೋಡಿ ಎಷ್ಟೊಂದು ಜಿಂಕೆಗಳಿದ್ದಾವೆ ಅಂತ ಹೇಳಿ ಇನ್ನು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಿದ ನಂತರ ದೊಡ್ಡದೊಂದು ಪಿಕಾಕು, ನವಿಲು ಕೂತ್ಕೊಂಡಿತ್ತು ಮರದ ಮೇಲೆ. ಅದ್ರ ಬಾಲ ಮಾತ್ರ ಕಾಣಿಸ್ತಾ ಇತ್ತು, ಇನ್ನೇನು ಕಾಣಿಸಿಲ್ಲ. ಬಾಲ ಮಾತ್ರ ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ. ನನಗೆ ನವಿಲಂದರೆ ತುಂಬಾ ಇಷ್ಟ. ನವಿಲು, ಜಿಂಕೆ ಅಂದರೆ ನೋಡೋಕೆ ತುಂಬಾ ಚೆನ್ನಾಗಿರ್ತಾವಲ್ಲ, ಅದಕ್ಕೆ. ಇನ್ನು ನಿಮಗೆ ನವಿಲಿಂದು ಬಾಲ ಕಾಣಿಸ್ತಾನೆ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಇನ್ನೂ ಬೇಜಾನಿತ್ತು, ನಾನೇನು ಅಷ್ಟೊಂದು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇನ್ನು ನಾವು ಬೋಟಿಂಗ್ ಹೋಗೋಣ ಅಂತ ಹೇಳಿ ಬಂದ್ವಿ. ಅಂದರೆ ಅಲ್ಲಿ ನೀರೆಲ್ಲ ಇತ್ತು, ನೀರಲ್ಲಿ ಮೀನೆಲ್ಲ ಕಾಣಿಸ್ತಾ ಇತ್ತು. ಅದನ್ನ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಇನ್ನು ಅಷ್ಟೊತ್ತಿಗೆ ನಮಗೆ ಬೋಟಿಂಗ್ ಹೋಗೋದಕ್ಕೆ ಬೋಟು ಕೂಡ ಕೊಟ್ಟರು. ಇನ್ನು ಹತ್ಕೊಂಡ್ವಿ, ನಾನು, ಸ್ವಪ್ನ ಮತ್ತು ಅಮ್ಮ, ನನ್ನ ಮಕ್ಕಳು ಚಿಂಟು ಬಂದರು, ಇಬ್ಬರು ಹತ್ಕೊಂಡು. ಇನ್ನು ನನ್ನ ಹಸ್ಬೆಂಡು ಕೂಡ ಬರ್ತೀನಿ ಅಂದರು. ಯಾಕೋ ಬರಲಿಲ್ಲ. ನಾನು ವೀಡಿಯೋ ಮಾಡ್ತೀನಿ, ನೀವು ಹೋಗ್ರಿ, ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಮೊಬೈಲ್ ಕೊಟ್ಟೋಗಿದ್ದೆ. ಬಟ್ ಈ ವಿಷಯದಲ್ಲಂತೂ ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಎಲ್ಲೇ ಹೋದರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವೀಡಿಯೋಸ್ ವಿಷಯದಲ್ಲಿ. ವೀಡಿಯೋ ಮಾಡಿಕೊಡ್ಲಾ ಅಂತ ಕೇಳ್ತಾರೆ. ಇನ್ನು ಅವರು ನಾನು ಸೈಕಲ್ಲು ತುಳಿದ್ಬಿಡು ಅಂತ ಹೇಳ್ತಾಯಿದ್ರು. ಈ ಕಡೆ ಹೋದರೆ ಈ ಕಡೆ ಆಕ್ಸಿಡೆಂಟು, ಈ ಕಡೆ ಹೋದರೆ ಈ ಕಡೆ ಆಕ್ಸಿಡೆಂಟು. ಸರಿ ಆಯಿತು ಅಂತ ಹೇಳಿ ತುಳಿತಾ ಇದ್ದೆ. ಒಂದು ಕಡೆ ಬಂದು ಆಕ್ಸಿಡೆಂಟ್ ಮಾಡಿದ್ವಿ. ಇನ್ನು ಮೈನ್ ಡ್ರೈವರ್ ಬಂದುಬಿಟ್ಟು ಬಂಟು ಆಗಿರ್ತಾನೆ. ಅವ್ನು ಬಂದುಬಿಟ್ಟು ಲೆಫ್ಟಿಗೆ ಹೋಗೋದ್ರೆ ರೈಟಿಗೆ ಹೋಗ್ತಾನೆ, ರೈಟಿಗೆ ಹೋಗೋದ್ರೆ ಲೆಫ್ಟಿಗೆ ಹೋಗ್ತಾನೆ. ನಾನೇನಾದರೂ ಹೇಳಿದ್ರೆ ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಒಂಥರ ತಮಾಷೆಗೆ ಚೆನ್ನಾಗಿತ್ತು, ಕಾಮಿಡಿಯಾಗಿ ಫನ್ನಾಗಿ ಚೆನ್ನಾಗಿತ್ತು. ಬಿದ್ದು ನಗಾಡ್ಕೊಂಡು ನಾನು, ಅಮ್ಮ ಮತ್ತು ನಾನು ಸ್ವಲ್ಪ ಹೊತ್ತು ತುಳಿದ್ಬಿಟ್ಟೆ. ನಂಗೆ ಸಾಕಾಗೋಯ್ತು. ಇನ್ನು ಸ್ವಪ್ನಂಗೆ ಕೊಟ್ಟೆ, ನೀನು ಮುಂದೆ ಬಾ, ನಾನು ಹಿಂದೆ ಹೋಗ್ತೀನಿ ಅಂತ ಹೇಳಿ ಅವಳು ಕೊಟ್ಬಿಟ್ಟೆ. ಅವ್ರು ಹೇಳಿದ್ದು ನೋಡಿದ್ರೆ 2 ರೌಂಡು, ನಾವು ನೋಡಿದ್ರೆ ಒಂದು ಅರ್ಧ ಗಂಟೆ ತಗೊಂಡಿದ್ವಿ. ಅರ್ಧ ಗಂಟೆ ಹೋದ್ರೂ ಒಂದು ರೌಂಡ್ ಬರೋಕ್ಕಾಗಲಿಲ್ಲ. ಇನ್ನು ಅದನ್ನೆಲ್ಲ ತುಳ್ಕೊಂಡು ಇನ್ನು ಹಂಗೆ
ಮಧ್ಯಾಹ್ನ 2:30 ಆಗೋಯಿತು. ಎಲ್ರಿಗೂ ತುಂಬಾ ಹೊಟ್ಟೆ ಹಶ್ವಾಗ್ತಾಯಿತ್ತು. ಹಂಗಾಗಿ ಊಟನ ಮಾಡೋಣ ಅಂತ ಹೇಳಿ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಮಾಮೂಲಿ ಮಿಲ್ಸ್ ಊಟವನ್ನು ತೊಗೊಂಡಿದ್ವಿ. ಮಿಲ್ಸ್ ಊಟವನ್ನು ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ 5:30 ಆಗಿತ್ತು. ಅಪ್ಪ ಅಮ್ಮನ ಜೊತೆ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.